ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ? ಈ ಕ್ರಿಸ್ಮಸ್ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಡಿಸೆಂಬರ್ ತಿಂಗಳು ಬಂದರೆ ಕೇವಲ ದೇವ ಜನರಿಗೆ ಮಾತ್ರವಲ್ಲ, ಲೋಕಕ್ಕೆಲ್ಲ ಒಂದು ಸಂತೋಷವನ್ನ ಉಂಟು ಮಾಡುವಂತ ಒಂದು ಸುದ್ದಿ ಪ್ರತಿಯೊಬ್ಬ ಮಾನವರಿಗೆ ಸ್ತೋತ್ರ ದೊರಕಿದೆ. ಯೇಸು ಸ್ವಾಮಿ ಲೋಕವನ್ನ ಸೃಷ್ಟಿ ಮಾಡಿದಂಥ ದೇವರು ಲೋಕ ರಕ್ಷಕನಾಗಿ ಈ ಲೋಕಕ್ಕೆ ಸ್ತೋತ್ರ ಇಳಿದು ಬಂದು ನಮಗೋಸ್ಕರವಾಗಿ ಜೀವವನ್ನ ಕೊಟ್ಟಂತ ದೇವರು. ಅವರು ಯಾವುದೋ ಒಂದು ಮತವನ್ನ ಸ್ಥಾಪಿಸಲಿಕ್ಕೆ, ತತ್ವಗಳನ್ನು ಹೇಳುವುದಕ್ಕೆ ಬರಲಿಲ್ಲ. ಮಾನವ ಕುಲವನ್ನು ರಕ್ಷಿಸುವುದಕ್ಕಾಗಿ ಈ ಲೋಕದಲ್ಲಿ ಜನಿಸಿ ಬಂದರು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಾಗ ಅನೇಕರಿಗೆ ತಿಳಿಸಿದಂಥ ಒಂದು ಮೊದಲ ಮಾತೇನಂತ ಹೇಳಿದ್ರೆ, ಹೆದರಬೇಡ್ರಿ, ಅಂಜಬೇಡ್ರಿ, ಭಯಪಡಬೇಡ್ರಿ. ನೋಡ್ರಿ, ತಂದೆಯಾದ ದೇವರು ಕರ್ತನಾದ ಯೇಸುವಿನ ಜನನಕ್ಕೆ ಸಂಬಂಧಿಸಿದ ಸಂದೇಶಗಳೊಂದಿಗೆ ದೇವದೂತರು ಸಂದೇಶವಾಹಕರನ್ನ ಭೂಮಿಗೆ ಕಳುಹಿಸಿಕೊಟ್ಟರು. ಪ್ರತಿ ಬಾರಿಯೂ ದೇವದೂತರು ಆ ಸಂದೇಶವನ್ನ ಹೊತ್ತು ತಂದಾಗ ಸ್ತೋತ್ರ ಅವರು ತಿಳಿಸಿದಂಥ ಮುಖ್ಯವಾದಂಥ ಮಾತನ್ನ ಈ ಕ್ರಿಸ್ಮಸ್ ದಿನದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅವರು ಪ್ರತಿ ಸಾರಿ ಕ್ರಿಸ್ತನ ಜನನದ ಸಂದೇಶವನ್ನ ತೆಗೆದುಕೊಂಡು ಸ್ತೋತ್ರ ಈ ಭೂಲೋಕಕ್ಕೆ ಬಂದಾಗ ಅವರು ಯಾರಿಗೆ ತಿಳಿಸಿದರೋ ಅಲ್ಲಿ ಹೇಳಿದಂಥ ಮಾತುಗಳು ಏನಂತ ಹೇಳಿದ್ರೆ, ಭಯಪಡಬೇಡ್ರಿ. ಈ ಕ್ರಿಸ್ಮಸ್ ದಿನದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ, ಹೆದರಬೇಡ್ರಿ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಯೇಸು ಸ್ವಾಮಿ ಲೋಕದಲ್ಲಿ ಜನಿಸುವ ಮುಂಚೆ ಅನೇಕ ದೇವದೂತರು ಜನಿಸುವ ಮುಂಚೆ ಮತ್ತು ಜನಿಸಿದಾಗ ಅನೇಕರಿಗೆ ಕಾಣಿಸಿಕೊಂಡು ತಿಳಿಸಿದಂಥ ಒಂದು ಮಾತಿದೆ ಅಂತ ಹೇಳಿದ್ರೆ ಏನು ಗೊತ್ತಾ? ಭಯಪಡಬೇಡ್ರಿ, ಭಯಪಡಬೇಡ್ರಿ, ಅಂಜಬೇಡ್ರಿ. ಈ ಕ್ರಿಸ್ಮಸ್ ದಿನದಲ್ಲಿ ಕೂಡ ಕರ್ತನು ನಮ್ಮನ್ನ ನೋಡಿ ಹೇಳುತ್ತಿದ್ದಾರೆ, ಮಗನೇ ಮಗಳೇ ಭಯಪಡಬೇಡ್ರಿ. ದೂತರು ಕುರುಬರನ್ನು ಸಂಧಿಸಿ ಹೇಳಿದಂಥ ಮಾತೇನು ಗೊತ್ತಾ? ಹೆದರಬೇಡ್ರಿ, ನಿಮಗೋಸ್ಕರ ರಕ್ಷಕನು ಜನಿಸಿದ್ದಾನೆ. ದೂತನು ಜಕರಿಯನನ್ನು ಸಂಧಿಸಿದಾಗ ಹೇಳಿದ ಮಾತು, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಮರಿಯಳನ್ನು ದೂತನು ಸಂಧಿಸಿದಾಗ ಹೇಳಿದ ಮಾತು, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ದೂತನು ಕನಸಿನಲ್ಲಿ ಯೋಸೇಫನಿಗೆ ಹೇಳಿದ ಮಾತು, ಅಂಜಬೇಡ, ಮರಿಯಳನ್ನು ಸೇರಿಸಿಕೋ. ಪ್ರೀತಿಯುಳ್ಳ ದೇವಜನರೇ, ಈ ಕ್ರಿಸ್ಮಸ್ ದಿನದಲ್ಲಿ ಸ್ತೋತ್ರ ರಕ್ಷಕನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಅವರು ಜನಿಸಿ ಬಂದದ್ದರಿಂದ ಕರ್ತನು ಮುಖ್ಯವಾಗಿ ನಮ್ಮ ಜೀವಿತದಲ್ಲಿ ಕೊಡುವಂಥ ಒಂದು ಬಿಡುಗಡೆ, ಪಾಪ ಶಾಪದಿಂದ ಬಿಡುಗಡೆ ಕೊಡುತ್ತಾರೆ. ಅದು ಮಾತ್ರವಲ್ಲ, ಭಯದಿಂದಲೂ ಸಹ ದೇವರು ಬಿಡುಗಡೆ ಕೊಡುತ್ತಾರೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ಸಹ ದೇವರು ನಮ್ಮನ್ನ ನೋಡಿ ಹೇಳುವಂತ ಒಂದು ಮಾತು, ಮಗನೇ ಮಗಳೇ ನೀನು ಭಯಪಡಬೇಡ. ಮಾನವನ ಬೀಳುವಿಕೆಯ ನಂತರ ಭಯವು ಮಾನವನ ಅಸ್ತಿತ್ವದ ಒಂದು ಭಾಗವಾಗಿದೆ. ಪ್ರತಿಯೊಬ್ಬರು ಅವರು ಎಷ್ಟು ಧೈರ್ಯಶಾಲಿ ಎಂಬುದಾಗಿ ತೋರಿದರು, ಯಾವುದಕ್ಕಾದರೂ ಅವರು ಭಯಪಡುತ್ತಾ ಇರುತ್ತಾರೆ. ಕೆಲವರು ಸ್ತೋತ್ರ ಹಾವುಗಳನ್ನು ಕಂಡರೆ ಭಯ, ಜಿರಳಿಗಳನ್ನು ಕಂಡರೆ ಭಯ, ರೋಗಗಳನ್ನು ಕಂಡರೆ ಭಯ, ಕೆಲವರಿಗೆ ಕೆಲಸದ ಬಗ್ಗೆ ಭಯ, ವೃದ್ಧಾಪದ ಬಗ್ಗೆ ಭಯ, ಮಕ್ಕಳ ಭವಿಷ್ಯದ ಕುರಿತಾಗಿ ಭಯಪಡುತ್ತಾರೆ. ಸತ್ಯವೇದದಲ್ಲಿ ಕೂಡ ನಾವು ನೋಡುವಾಗ ಅನೇಕ ಭಕ್ತರು ಭಯದಿಂದ ಜೀವಿಸಿದ್ದಾರೆ. ಅಬ್ರಹಾಮನು ಐಗುಪ್ತರಿಗೆ ಭಯಪಟ್ಟು ಸಾರಳು ತನ್ನ ಸಹೋದರಿ ಎಂಬುದಾಗಿ ಸುಳ್ಳು ಹೇಳಿದನು. ಯಾಕೋಬನು ಏಸಾವನ ನಿಮಿತ್ತವಾಗಿ ಭಯಪಟ್ಟನು. ಮೋಶೆ ನಿರಾಕರಣೆಗೆ ಮತ್ತು ಫರೋಹನನಿಗೆ ಭಯಪಟ್ಟನು. ಶಿಷ್ಯರು ಸಮುದ್ರದ ಚಂಡಮಾರುತಕ್ಕೆ ಭಯಪಟ್ಟರು. ಯೇಸು ಸ್ವಾಮಿ ಭೂಮಿಯಲ್ಲಿ ಜನಿಸಿದ ಕೂಡಲೇ ಆ ಶುಭ ಸಂದೇಶವನ್ನು ದೇವದೂತನ ಮೊಟ್ಟ ಮೊದಲು ಕುರಿಗಳನ್ನು ಕಾಯುತ್ತಿದ್ದಂಥ ಕುರುಬರಿಗೆ ತಿಳಿಸಿದರು.
ಏನು ಸಂದೇಶ ಗೊತ್ತಾ? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡ್ರಿ. ಆ ದೂತನು ಅವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಏನು ಶುಭ ಸಂದೇಶ? ಹೆದರಬೇಡ್ರಿ, ಈ ಹೊತ್ತು ನಿಮಗೋಸ್ಕರವಾಗಿ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವ ಕ್ರಿಸ್ತನು. ಯೇಸು ಸ್ವಾಮಿ ಜನಿಸಿದ ಕೂಡಲೇ ಆ ಸಂದೇಶವನ್ನ ಅರಮನೆಯಲ್ಲಿದ್ದಂಥ ನಾಯಕರಿಗೆ ಪ್ರಕಟಪಡಿಸಲಿಲ್ಲ. ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸ ಮಾಡುತ್ತಾ ಇದ್ದಂಥ ಶ್ರೀಮಂತರಿಗೆ ಪ್ರಕಟಿಸಲಾಗಲಿಲ್ಲ. ಆದರೆ ಹೊಲದಲ್ಲಿ ಕುರಿಯ ಹಿಂಡನ್ನು ಕಾಯುತ್ತಾ ಇದ್ದಂಥ ಬಡ ಕುರುಬರಿಗೆ ಮೊದಲು ಆ ಸಂದೇಶ ತಿಳಿಸಲಾಯಿತು. ಇತರ ಜನರು ತಮ್ಮ ಮನೆಗಳಲ್ಲಿ ಸುಖವಾಗಿ ಜೀವಿಸುತ್ತಿರಲಾಗಿ ಕುರುಬರು ಮಾತ್ರ ತಮ್ಮ ಕುರಿಗಳನ್ನು ಕಾಯುತ್ತಾ ಹೊಲದಲ್ಲಿದ್ದರು. ರಾತ್ರಿ ಹೊತ್ತಿನಲ್ಲಿ ಇತರರು ನಿದ್ರೆ ಮಾಡುತ್ತಿರಲಾಗಿ ಕುರುಬರು ಮಾತ್ರ ತಮ್ಮ ಕುರಿ ಹಿಂಡನ್ನು ಕಾಯುತ್ತಾ ಎಚ್ಚರವಾಗಿದ್ದರು. ಆ ಕುರುಬರಿಗೆ ಯೇಸು ಕ್ರಿಸ್ತನ ಜನನದ ಶುಭವಾರ್ತೆ ಮೊದಲು ಪ್ರಕಟವಾಯಿತು. ಓ ಸ್ತೋತ್ರ, ದೇವರು ಕರ್ತನು ಓ ಸ್ತೋತ್ರ ತಮ್ಮ ದೂತರನ್ನ ಮೊದಲು ಕುರುಬರ ಬಳಿಗೆ ಕಳುಹಿಸಿದರು. ಓ ಸ್ತೋತ್ರ, ಅವ್ರಿಗೆ ಹೇಳುತ್ತಾ ಇದ್ದಾರೆ, ದೂತನು, ಭಯಪಡಬೇಡಿ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ ಎಂಬಂತ ಸಂದೇಶ ಅವರಿಗೆ ಪ್ರಕಟಿಸಲಾಯಿತು. ನೋಡ್ರಿ, ಆ ಕಾಲಘಟ್ಟದಲ್ಲಿ ಕುರುಬರು ಅಂದಿನ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದರು. ಅವರ ಕೆಲಸ ಮತ್ತು ಉದ್ಯೋಗದ ನಿಮಿತ್ತವಾಗಿ ಅವರನ್ನು ಜನರು ಒಂದು ವಿಧದಲ್ಲಿ ನೋಡುತ್ತಾ ಇದ್ದರು. ದೇವಾಲಯದ ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸಲು ಅವರನ್ನು ಬಿಡುತ್ತಾ ಇರಲಿಲ್ಲ. ಅವರು ಮನುಷ್ಯರಿಂದ ಬೇರ್ಪಟ್ಟರೂ ಸಹ ದೇವರು ಅವರನ್ನು ಬೇರ್ಪಡಿಸದೆ ತನ್ನ ಸಂದೇಶವನ್ನು ಮೊದಲನೇದಾಗಿ ಕುರುಬರಿಗೆ ತಿಳಿಸುತ್ತಾ ಇದ್ದಾರೆ. ಕುರುಬರು ಆ ಸಮಾಜದಲ್ಲಿ ಕೀಳಾಗಿ ಪರಿಗಣಿಸಲ್ಪಟ್ಟಿದ್ದರು. ಸಮಾಜದಲ್ಲಿ ಅವರು ಮರೆಯಲ್ಪಟ್ಟಿದ್ದರು. ಆದರೆ ದೇವರು ಅವರ ಮೇಲೆ ಕಾಳಜಿ ಹೊಂದಿ ಓ ಸ್ತೋತ್ರ ಅವರನ್ನು ಮರೆಯದೆ ತನ್ನ ದೂತರನ್ನು ಅವರ ಬಳಿಗೆ ಕಳುಹಿಸಿ ಹೇಳುತ್ತಿದ್ದಾರೆ, ನೀವು ಭಯಪಡಬೇಡ್ರಿ, ಓ ಸ್ತೋತ್ರ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಸ್ತೋತ್ರ. ಅವರ ಅನೇಕ ವೇಳೆ ಅವರು ಮರೆಯಲ್ಪಟ್ಟಿರಬಹುದು, ನಿರ್ಲಕ್ಷಿಸಲ್ಪಟ್ಟಿರಬಹುದು. ದೇವರು ಅವರನ್ನ ನೋಡಿ ಹೇಳುತ್ತಿದ್ದಾರೆ, ನೀವು ಭಯಪಡಬೇಡ್ರಿ. ಯಾಕೆ ಹೆದರಬಾರದು? ಯಾಕೆ ಭಯಪಡಬಾರದು? ಈ ಹೊತ್ತು ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇಂದು ಯಾವುದಾದ್ರೂ ಕಾರ್ಯದ ಕುರಿತಾಗಿ ನೀವು ಭಯಪಡುತ್ತಿದ್ದೀರಾ? ಇದು ಹೇಗೆ ಸಂಭವಿಸ್ತದೆ, ಏನು ಮಾಡುವುದು, ಯಾಕೆ ಹೀಗಾಯಿತೆಂಬಂತ ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಭಯಪಡಿಸುತ್ತಿರಬಹುದು. ನಿಮ್ಮ ರೋಗದ ಕುರಿತು, ನಿಮ್ಮ ಅವಶ್ಯಕತೆಗಳ ಕುರಿತು, ನಿಮ್ಮ ಮಕ್ಕಳನ್ನ ಕುರಿತು, ನಿಮ್ಮ ಭವಿಷ್ಯತ್ತನ್ನು ಕುರಿತು, ನಿಮ್ಮ ಸುತ್ತಲಿರುವ ದುಷ್ಟ ಜನರ ಕುರಿತು, ನಿಮಗೆ ವಿರೋಧವಾಗಿ ಎದ್ದಿರುವ ದುರಾತ್ಮನ ಹೋರಾಟಗಳ ಕುರಿತು, ಹೀಗೆ ಯಾವುದೋ ಒಂದು ಕಾರ್ಯದ ಕುರಿತು ನೀವು ಭಯಪಡುತ್ತಿರಬಹುದು. ಇಂದು ಕರ್ತನು ನಿಮಗೆ ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ಭಯಪಡಬೇಡ. ಅವತ್ತು ಹೇಗೆ ಕುರುಬರಿಗೆ ತಿಳಿಸಿದರೋ, ಭಯಪಡಬೇಡ್ರಿ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಇವತ್ತು ಸ್ತೋತ್ರ, ಈ ಕ್ರಿಸ್ಮಸ್ ದಿನದಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ನೀನು ಭಯಪಡಬೇಡ. ಪಾಸ್ಟರ್, ಪರಿಸ್ಥಿತಿಗಳೆಲ್ಲ ತದ್ವಿರುದ್ಧವಾಗಿದೆ, ನಾವು ಭಯಭ್ರಾಂತರಾಗಿದ್ದೇವೆ. ಓ ಸ್ತೋತ್ರ, ಏನು ಮಾಡೋದು ನಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಭಯವನ್ನು ಮಾರ್ಪಡಿಸಲು ಯೇಸು ಸ್ವಾಮಿ ಇದ್ದಾರೆ. ನಿಮ್ಮ ಭಯವನ್ನು ಹೋಗಲಾಡಿಸಿ ನಿಮಗೆ ಸಂತೋಷದ ಜೀವನವನ್ನು ಕೊಡಲು ಅವರು ಈ ಲೋಕದಲ್ಲಿ ಜನಿಸಿ ಬಂದರು. ಆದುದರಿಂದ ನೀವು ಭಯಪಡಬೇಡ್ರಿ. ನೀವು ಭಯಪಡುತ್ತಿರುವ ಕಾರ್ಯಗಳಿಗಾಗಿ, ನಿಮಗಾಗಿ ಅದ್ಭುತವನ್ನು ಮಾಡಲು ಸರ್ವಶಕ್ತನಾದ ಇಮ್ಮಾನುವೇಲನಾದ ದೇವರು ಕಾರ್ಯಗಳನ್ನು ಮಾರ್ಪಡಿಸುವರು. ನೀವು ಭಯಪಡಬೇಡ್ರಿ. ನೋಡ್ರಿ, ಯೇಸು ಸ್ವಾಮಿ ಭೂಮಿಯಲ್ಲಿ ಜನಿಸಿದ ಕೂಡಲೇ ಭಯಪಡಬೇಡ ಎಂಬ ಸಂದೇಶವನ್ನು ಹೇಳಲಾಯಿತು. ಯೇಸು ಸ್ವಾಮಿ
ಮಾನವ ಕುಲವನ್ನು ಭಯದಿಂದ, ಪಾಪದಿಂದ, ಶಾಪದಿಂದ ಬಿಡುಗಡೆ ಮಾಡಿ ಅವರಿಗೊಂದು ಭಯವಿಲ್ಲದ, ಒಂದು ಸಮಾಧಾನದ, ಒಂದು ನೆಮ್ಮದಿಯ ಜೀವಿತವನ್ನು ಕೊಡಲು ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದರು. ಇವತ್ತು ನೀವು ಯಾವುದಕ್ಕಾಗಿ ಭಯಪಡುತ್ತಾ ಇದ್ದೀರಾ? ಅದು ಎಂಥ ಭಯವೇ ಆಗಿರಲಿ, ಯೇಸು ಕ್ರಿಸ್ತನು ಅದನ್ನು ನೀಗಿಸುವರು. ನಿಮ್ಮ ಭಯವನ್ನು ಮಾರ್ಪಡಿಸಿ ನಿಮ್ಮ ಜೀವಿತದಲ್ಲಿ ನಿಮಗೊಂದು ಅದ್ಭುತವನ್ನು ಮಾಡುವರು. ಈ ಕ್ರಿಸ್ಮಸ್ ದಿನದಲ್ಲೇ ನಿಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ನಡೆಯಲಿಕ್ಕಿದೆ. ನಿಮ್ಮ ಭಯವನ್ನು ನೀಗಿಸುವುದು ಮಾತ್ರವಲ್ಲರಿ, ನೀವು ಎಂದೆಂದಿಗೂ ಭಯವಿಲ್ಲದ ಒಂದು ಜೀವಿತವನ್ನು ಸ್ತೋತ್ರ ಜೀವಿಸುವುದಕ್ಕೆ ಕರ್ತನು ನಿಮಗೆ ಕೃಪೆಯನ್ನು ಅನುಗ್ರಹಿಸುವರು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಕರ್ತನು ನಮ್ಮೊಂದಿಗಿದ್ದರೆ ಸಾಕು, ಯಾವುದೇ ವಿಧವಾದ ಭಯ, ಸ್ತೋತ್ರ ಯಾವುದೇ ವಿಧವಾದಂಥ ವೇದನೆ ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಸ್ತೋತ್ರ ದಾವೀದನೂರಿನಲ್ಲಿ ರಕ್ಷಕನಾಗಿ ಜನಿಸಿದ ಯೇಸು ಸ್ವಾಮಿ ನಿಮ್ಮ ಭಯಗಳನ್ನು ಅವರು ನೀಗಿಸುವರು. ಹೇಗೆ ಕುರುಬರಿಗೆ ಹೇಳಿದರೋ, ಭಯಪಡಬೇಡ್ರಿ ಎಂಬುದಾಗಿ ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಪಾಸ್ಟರ್, ನಾನು ಚರ್ಚಿಗೆ ಹೋಗ್ತಾ ಇದ್ದಾನೆ, ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತಿದೆ, ಆದರೂ ಒಂದು ಕಡೆ ಯಾವುದೋ ಮಕ್ಕಳ ಕುರಿತು, ನನ್ನ ಕೆಲಸದ ಕುರಿತು, ಹಣದ ಕುರಿತು, ಸಾಲದ ಕುರಿತು ಸ್ತೋತ್ರ ನನಗೆ ಚಿಂತೆ ಇದೆ. ಚಿಂತೆ ಪಡಬೇಡ್ರೆ, ನಿಮಗೋಸ್ಕರ ರಕ್ಷಕನು ಜನಿಸಿದ್ದಾನೆ. ನಿಮ್ಮ ಸಂಗತಿಗಳು ಬದಲಾಗುತ್ತದೆ, ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವು ನಡೆಯುತ್ತದೆ. ಸ್ತೋತ್ರ. ರಕ್ಷಕನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಜನಿಸಿದರೆ ನಿಮ್ಮ ಎಲ್ಲ ಭಯಗಳು ಓಡಿ ಹೋಗ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ, ರಕ್ಷಕನಾದ ಯೇಸು ಕ್ರಿಸ್ತನು ಹೇಗೆ ಬೆತ್ಲೆಹೇಮಲ್ಲಿ ಅವತ್ತು ಜನಿಸಿದರೋ, ಇವತ್ತು ಬೆತ್ಲೆಹೇಮಲ್ಲಿ ಅವರು ಜನಿಸುವುದಿಲ್ಲ. ಆದರೆ ನಿನ್ನ ಹೃದಯದಲ್ಲಿ ಜನಿಸುವುದಕ್ಕೆ ನಿನ್ನ ಸ್ಥಳವನ್ನು ಕೊಟ್ಟರೆ ನಿನ್ನ ಎಲ್ಲ ಭಯಗಳು ನಿನ್ನನ್ನು ಬಿಟ್ಟು ನೀಗಿ ಹೋಗುತ್ತದೆ. ಸ್ತೋತ್ರ. ನೀವು ಇದುವರೆಗೂ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿಲ್ಲವಾದರೆ ಈಗಲೇ ಪ್ರಾರ್ಥಿಸರೆ, ಯೇಸುವೇ ನನ್ನ ಪಾಪವನ್ನು ಕ್ಷಮಿಸ್ರೆ, ನಿನ್ನ ರಕ್ತದಿಂದ ನನ್ನನ್ನು ತೊಳೆಯ ಮಾಡ್ರೆ, ನನ್ನ ಹೃದಯದಲ್ಲಿ ಬಂದ್ರೆ ನಿನ್ನನ್ನು ರಕ್ಷಕನಾಗಿ ನಾನು ಅಂಗೀಕರಿಸುತ್ತೇನೆ ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ರಕ್ಷಕನಾದ ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ಜನಿಸುವರು. ನಿಮ್ಮ ಭಯವು ನೀಗಿ ಹೋಗುವುದು. ನೋಡ್ರಿ, ಕುರುಬರಿಗೆ ಆ ಸಂದೇಶ ತಿಳಿಸಲ್ಪಟ್ಟಾಗ ಸ್ತೋತ್ರ ಕೂಸಾದ ಮಗುವಾದ ಯೇಸುವನ್ನ ನೋಡಲಿಕ್ಕೆ ಹೋದ್ರು. ಅವರು ನೋಡಿದ ನಂತರ ಅವರ ಜೀವಿತದಲ್ಲಿ ಕಾಣಲ್ಪಟ್ಟಂತ ಎಲ್ಲ ಭಯದ ಅನುಭವಗಳು, ಕತ್ತಲೆಯ ಅನುಭವಗಳು ನೀಗಿ ಹೋಯಿತು. ನೀವು ಯೇಸುವನ್ನ ಸಂಧಿಸುವಾಗ, ರಕ್ಷಕನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ, ನಿಮ್ಮ ಮನದಲ್ಲಿ ಅವರು ಜನಿಸುವಾಗ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ, ನಿಮ್ಮ ಜೀವಿತ ಬದಲಾಗುವಂಥದ್ದಾಗಿದೆ. ಜೆರೋಮ್ ಎಂಬಂತ ಒಬ್ಬ ವ್ಯಕ್ತಿ ಇದ್ದನ್ರಿ, ಅವನು ಬೆತ್ಲೆಹೇಮಿನಲ್ಲಿ ಯೇಸು ಕ್ರಿಸ್ತನ ಜನಿಸಿದ ಸ್ಥಳವನ್ನು ನೋಡಲು ಹೋಗಿದ್ದ. ಯೇಸು ಕ್ರಿಸ್ತನು ಮಲಗಿಸಲಾಗಿದ್ದ ಆ ಗೋದಲಿಯನ್ನು ನೋಡಿದಾಗ ಅವನು ಬಹಳ ಆಶ್ಚರ್ಯಗೊಂಡ. ಭೂಮಿ ಆಕಾಶವನ್ನ ಉಂಟು ಮಾಡಿ ಆಳ್ವಿಕೆ ಮಾಡುತ್ತಿರುವ ಕರ್ತನಾದ ದೇವರು ಸಾಧಾರಣ ಗೋದಲಿಯಲ್ಲಿ ಜನಿಸಿದರಲ್ವಾ ಎಂಬುದಾಗಿ ಯೇಸು ಸ್ವಾಮಿಯ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ತನಗೆ ಅರಿವೇ ಇಲ್ಲದ ಹಾಗೆ ಅವನು ಪ್ರೇಯರ್ ಮಾಡ್ತಾ ಇದ್ದಾನೆ. ಸ್ವಾಮಿ, ನಿನಗೆ ಚಿನ್ನದ ತೊಟ್ಟಲು ಮಾಡಿಸ್ಲಾ? ಸ್ವಾಮಿ, ನಾನು ನಿನಗೆ ಮೆತ್ತನೆ ಹಾಸಿಗೆಯನ್ನು ಮಾಡಿಸಿ ಕೊಡ್ಲಾ? ಸ್ವಾಮಿ, ನಾನು ನಿನಗೆ ಏನು ಮಾಡಬೇಕು? ಅಷ್ಟು ದೊಡ್ಡ ದೇವರು ಸಾಧಾರಣ ಈ ಸ್ಥಳದಲ್ಲಿ ಜನಿಸಿದ್ದೀರಾ? ಆಗ ದೇವರು ಮಾತನಾಡಲಿಕ್ಕೆ ಆರಂಭಿಸಿದರಂತೆ. ಜೆರೋಮ, ನಿನ್ನ ಚಿನ್ನದ ತೊಟ್ಟಿಲು ಬೇಡ, ನಿನ್ನ ಮೆತ್ತನೆಯ ಹಾಸಿಗೆಯೂ ಬೇಡ, ನನಗೆ ಬೇಕಾಗಿರುವುದು ನಿನ್ನ ಹೃದಯ. ಈ ಕ್ರಿಸ್ಮಸ್ ದಿನದಲ್ಲಿ ಹಲ್ಲೆಲೂಯ, ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಜನಿಸಬೇಕ್ರಿ, ಅದುವೇ ನಿಜವಾದ ಕ್ರಿಸ್ಮಸ್. ಸ್ತೋತ್ರ. ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಜನಿಸಿರುತ್ತಾರೋ ಅವರೇ ನಿಜವಾದ ಕ್ರೈಸ್ತರು. ನಿಜವಾದ ಕ್ರೈಸ್ತರಿಗೆ ನಿಜವಾದ ಕ್ರಿಸ್ಮಸ್ ಇರುತ್ತದೆ. ಸ್ತೋತ್ರ. ಯೇಸು ನಮ್ಮ ಹೃದಯದಲ್ಲಿ ಜನಿಸಬೇಕು. ಆ ಸಮಯದಲ್ಲಿ ಆ ಜೆರೋಮ ಎಂಬಂತ ವ್ಯಕ್ತಿ ಮೊಣಕಾಲೂರಿ ತನ್ನ ಹೃದಯವನ್ನು, ದೇವರೇ ನಿನಗೆ ಕೊಡದೆ ನಾನು ಯಾರಿಗೆ ಕೊಡ್ಲಪ್ಪ ಎಂಬುದಾಗಿ ಅರ್ಪಿಸಿ ಒಪ್ಪಿಸಿಕೊಟ್ಟ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರುವ ದೇವ ಜನರೇ, ಇದುವರೆಗೂ ನಿಮ್ಮ ಜೀವಿತದಲ್ಲಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಲ್ಲವಾದರೆ
ಇದ್ದಾವೆ, ಈಗಲೇ ಅಂಗೀಕರಿಸರೆ ಓ ಸ್ತೋತ್ರ, ನೀವು ಯೇಸುವನ್ನು ಅಂಗೀಕರಿಸಿಕೊಳ್ಳುವಾಗ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ನೋಡ್ರಿ, ಕುರುಬರಿಗೆ ದೇವರು ಹೇಳಿದರು ಸ್ತೋತ್ರ ಏನಂತ ಹೇಳಿ, ಹೆದರಬೇಡ್ರೆ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಕೇವಲ ಅವರಿಗೆ ಮಾತ್ರವಲ್ಲ, ಇವತ್ತು ನಮಗೂ ಈ ಕ್ರಿಸ್ಮಸ್ ದಿನದಲ್ಲಿ ದೇವರು ಹೇಳುತ್ತಿದ್ದಾರೆ, ಓ ಸ್ತೋತ್ರ, ನೀವು ಹೆದರಬೇಡ್ರಿ, ನೀವು ಭಯಪಡಬೇಡ್ರಿ, ನಿಮಗೋಸ್ಕರವಾಗಿ ರಕ್ಷಕನಾದಂಥ ನಾನು ಜನಿಸಿದ್ದೇನೆಂಬುದಾಗಿ ಇವತ್ತು ಕರ್ತನು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಓ ಸ್ತೋತ್ರ, ಮೊದಲನೇದಾಗಿ ಕುರುಬರಿಗೆ ತಿಳಿಸಿದ ಮಾತು. ಎರಡನೇದಾಗಿ ದೂತನು ಓ ಸ್ತೋತ್ರ ಇನ್ನೊಂದು ಮಾತನ್ನ ಓ ಸ್ತೋತ್ರ ಜಕರೀಯನಿಗೆ ತಿಳಿಸುತ್ತಿದ್ದಾನೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೆಯ ವಚನ. ಆದರೆ ಆ ದೂತನು ಅವನಿಗೆ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತ್ತಳು ನಿನಗೆ ಒಬ್ಬ ಮಗನನ್ನ ಹೆರುವಳು. ನೋಡ್ರಿ, ದೂತನಾದ ಗಬ್ರಿಯೇಲನ ಮೂಲಕ ಸಂದೇಶವನ್ನು ದೇವರು ಕಳಿಸಿಕೊಟ್ರು. ಯಾರಿಗೆ? ಜಕರೀಯನಿಗೆ. ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನೋಡ್ರಿ, ಜಕರೀಯನಿಗೆ ಹೇಳ್ತಾ ಇದ್ರೆ, ಜಕರೀಯನೇ ನೀನು ಭಯಪಡಬೇಡಪ್ಪ, ನಿನ್ನ ವಿಜ್ಞಾಪನೆಯನ್ನ ದೇವರಿಗೆ ಮುಟ್ಟಿದೆ. ಆ ವಾಕ್ಯದ ಹಿನ್ನೆಲೆಯನ್ನು ನಾವು ನೋಡುವಾಗ, ಈ ಜಕರೀಯನೆಂಬಂಥ ಈ ವ್ಯಕ್ತಿ ಒಬ್ಬ ಯಾಜಕನಾಗಿದ್ದನು. ಅವನ ಹೆಂಡತಿ ಆರೋನನ ವಂಶದವಳು, ಅವಳ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು, ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತ್ತಳು ಬಂಜೆಯಾಗಿದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ಬಹಳ ದಿನ ಹೋದವರಾಗಿದ್ದರು, ಮುಪ್ಪಿನ ವಯಸ್ಸಿಗೆ ಬಂದು ಬಿಟ್ಟಿದ್ದರು. ಈಗ ಕರ್ತನ ದೂತನು ಧೂಪ ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಕಾಣಿಸಿಕೊಂಡಾಗ ಜಕರೀಯನು ಅವನು ಬಹಳ ತತ್ತರಗೊಂಡನು, ಭಯ ಹಿಡಿದವನಾದನು. ಹಾಗೆ ಜಕರೀಯನಿಗೆ ದೇವದೂತನು ಹೇಳುತ್ತಾ ಇದ್ದಾನೆ, ಹೇ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ನೋಡ್ರಿ, ಜಕರೀಯ ಎಲಿಜಬೆತ್ತಳು ಈ ದಂಪತಿಗೆ ಸಂತಾನ ಭಾಗ್ಯ ಉಂಟಾಗಲಿಲ್ಲ. ಎಷ್ಟೋ ನೀತಿವಂತ ಉಳ್ಳವರಾಗಿ ಭಕ್ತಿಯಿಂದ ಜೀವಿಸಿದವರೇ ದೇವರವರಿಗೆ ಸಂತಾನ ಭಾಗ್ಯ ನೀಡುವಂತೆ ಜಕರೀಯನು ಬಹಳ ಪ್ರಾರ್ಥನೆ ಮಾಡಿರಬಹುದು. ಎಷ್ಟು ವರ್ಷ ಅವನು ಪ್ರಾರ್ಥನೆ ಮಾಡಿದನೋ ನಮಗೆ ಗೊತ್ತಿಲ್ಲ. ಆದರೆ ಜಕರೀಯನು ದೇವಾಲಯದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವ ಸೇವಕನಾಗಿದ್ದಾನೆ. ಅವನು ಮಾಡಿದ ಪ್ರಾರ್ಥನೆಗೆ ಕೂಡಲೇ ಆ ಸಮಯದಲ್ಲಿ ಉತ್ತರ ಬರಲಿಲ್ಲ. ಆದರೂ ಅವನ ನಂಬಿಕೆಯಲ್ಲಿ ನಿರುತ್ಸಾಹಗೊಳ್ಳಲಿಲ್ಲ. ಅನೇಕ ವರ್ಷಗಳು ಸಹ ಅವನು ಹಾಗೆಯೇ ಪ್ರಾರ್ಥನೆ ಮಾಡಿರುತ್ತಾನೆ. ಆದರೆ ವಯಸ್ಸಾದಾಗ ಇನ್ನು ಮೇಲೆ ಇದು ನಡೆಯೋದಿಲ್ಲ, ಇದಕ್ಕೊಂದು ವಿರಾಮ ಕೊಡೋನೆಂಬುದಾಗಿ ತನ್ನ ಪ್ರಾರ್ಥನೆಯನ್ನು ನಿಲ್ಲಿಸಿರಬಹುದು. ಆದರೆ ದೇವರು ಗಬ್ರಿಯೇಲನ ಮೂಲಕ ಒಂದು ಸಂದೇಶ ಕಳುಹಿಸುತ್ತಾ ಇದ್ದಾರೆ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನೋಡ್ರಿ, ಜಕರೀಯನು ಪ್ರಾರ್ಥನೆ ಮಾಡುವುದರ ಮೂಲಕ ಉತ್ತರವನ್ನು ಪಡೆದುಕೊಂಡನು. ನೀವು ಸಹ ಪ್ರಾರ್ಥನೆ ಮಾಡಿದರೆ ಓ ಸ್ತೋತ್ರ, ಕರ್ತನ ಬಳಿಯಿಂದ ಉತ್ತರ ಬರುತ್ತದೆ. ಈ ಕ್ರಿಸ್ಮಸ್ ದಿನದಲ್ಲಿ ನೀವು ಸಹ ದೇವರನ್ನು ನೋಡಿ ಪ್ರಾರ್ಥಿಸುವುದಾದರೆ ಒಂದು ಅದ್ಭುತ ನಿಮಗಾಗಿ ನಡೆಯುವಂಥದ್ದಾಗಿದೆ. ನೋಡ್ರಿ, ಅವನ ಜೀವಿತದಲ್ಲಿ ಒಂದು ನಂಬಲು ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಮಾಡಿದರು. ಅದೇ ವಿಧದಲ್ಲಿ ಈ ಕ್ರಿಸ್ಮಸ್ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಸಹ ಎದುರು ನೋಡದ ಸಮಯದಲ್ಲಿ ಹೇಗೆ ಓ ಸ್ತೋತ್ರ ಜಕರೀಯನಿಗೆ ಒಂದು ಉತ್ತರವನ್ನು ದೇವರು ಒದಗಿಸಿಕೊಟ್ರು, ಈ ಕ್ರಿಸ್ಮಸ್ ದಿನದಲ್ಲಿ ಸಹ ನೀನು ಎದುರು ನೋಡದ ಅನೇಕ ಸಂಗತಿಗಳಿಗೆ ಬಿಡುಗಡೆ ಕೊಡಲಿಕ್ಕಿದ್ದಾರೆ. ನಿನ್ನ ಕುಟುಂಬದಲ್ಲಿ ಒಂದು ಬ್ರೇಕ್ ಥ್ರೂ ಉಂಟಾಗಲಿಕ್ಕಿದೆ. ನಿನ್ನ ಗಂಡನ ವಿಷಯದಲ್ಲಿ ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಿನ್ನ ಮಕ್ಕಳ ವಿಷಯದಲ್ಲಿ ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ನಿನ್ನ ಬಿಸಿನೆಸ್ ವಿಷಯಗಳಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಓ ಸ್ತೋತ್ರ,
ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಹೇಗೆ ಆ ಗಬ್ರಿಯೇಲ್ ಎಂಬಂಥ ದೇವದೂತನ ಆ ಸಂದೇಶವನ್ನು ಹೊತ್ತುಕೊಂಡು ಬಂದು ಆ ಜಕರಿಯನಿಗೆ ಹೇಳಿದನು, ಜಕರಿಯನೇ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ, ನೀನು ಭಯಪಡಬೇಡ. ಇವತ್ತು ನಮಗೂ ಸಹ ಈ ಕ್ರಿಸ್ಮಸ್ ದಿನಗಳಲ್ಲಿ ದೇವರು ಹೇಳುತ್ತಿದ್ದಾರೆ, ಮಗನೇ ಮಗಳೇ ನೀನು ಭಯಪಡಬೇಡ, ನಿನ್ನ ವಿಜ್ಞಾಪನೆಯನ್ನು ನಾನು ಪರಲೋಕದಿಂದ ಲಾಲಿಸಿದ್ದೇನೆ, ನಿನ್ನ ಪ್ರಾರ್ಥನೆಗೆ ನಾನು ಉತ್ತರವನ್ನು ಕೊಡುವೆನು. ಕೈಗಳೆತ್ತೆ ಒಂದು ಶಬ್ದವಾಗಿ ಹಲ್ಲೆಲೂಯಾ ಎಂಬುದಾಗಿ ಒಂದು ದೇವರನ್ನು ಸ್ತುತಿಸ್ರಿ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ ನೀನು ಭಯಪಡಬೇಡ, ನಿನ್ನ ವಿಜ್ಞಾಪನೆಗೆ ನಾನು ಉತ್ತರವನ್ನು ಕೊಡುವೆನು. ನೋಡ್ರಿ, ಸ್ತೋತ್ರ, ಅವನು ನಿರೀಕ್ಷಿಸದ ಸಮಯದಲ್ಲಿ ಕರ್ತನು ಉತ್ತರವನ್ನು ನೀಡಿದರು. ಈಗ ವಯಸ್ಸಾಗಿದೆ, ವೃದ್ಧಾಪವಾಗಿದೆ, ಮಗುವನ್ನು ಸ್ತೋತ್ರ ಹೇರಲು ಅವಕಾಶ ಇಲ್ಲವೆಂಬಂಥ ಸಮಯದಲ್ಲಿ ಕರ್ತನು ಪ್ರಾರ್ಥನೆಗೆ ಉತ್ತರ ಕೊಟ್ಟು ಸ್ತೋತ್ರ ಒಂದು ಅದ್ಭುತವನ್ನು ನಿಮಗೆ ಮಾಡ್ತೀನಿ ಎಂಬುದಾಗಿ ಹೇಳಿದರು. ನೋಡ್ರಿ, ಇಲ್ಲೊಂದು ಅರ್ಥ ಮಾಡ್ಕೋಬೇಕು, ಅವರು ಪ್ರಾರ್ಥನೆ ಮಾಡಿದ್ದನ್ನು ಇವನು ಜಕರಿಯನು ಮರೆತು ಹೋಗಿರ್ಬೋದು. ಎಷ್ಟು ವರ್ಷ ಪ್ರೇಯರ್ ಮಾಡಿದ್ದಾನೆ ಗೊತ್ತಿಲ್ಲ, ಮಾಡಿ ಮಾಡಿ ಪ್ರಾರ್ಥನೆಯೇ ಮರೆತು ಹೋಗ್ಬಿಟ್ಟ. ಆದರೆ ಪ್ರಾರ್ಥನೆಯನ್ನು ಕೇಳುವ ದೇವರು ಅದನ್ನು ಮರೆಯಲಿಲ್ಲ, ಅದೆಲ್ಲ ನೆನಪಿಟ್ಕೊಂಡಿದ್ರು. ಸ್ತೋತ್ರ, ಆ ಸಮಯದಲ್ಲಿ ಆ ಪ್ರಾರ್ಥನೆಗೆ ಉತ್ತರ ಕೊಡಲು ಒಂದು ತಕ್ಕ ಸಮಯಕ್ಕಾಗಿ ಕಾದಿದ್ದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನಿಸುವ ಮುಂಚೆ ಸ್ನಾನಿಕನಾದ ಯೋಹಾನನ ಯೇಸು ಸ್ವಾಮಿಯ ಕಾರ್ಯಗಳಿಗಾಗಿ ಅವನ ದಾರಿಯನ್ನು ಸಿದ್ಧ ಮಾಡಬೇಕಾಗಿತ್ತು. ಆ ಸ್ನಾನಿಕನಾದ ಯೋಹಾನನು ಈ ಜಕರಿಯನ ಸ್ತೋತ್ರ ಕುಟುಂಬದಲ್ಲಿ ಜನಿಸಬೇಕಾಗಿತ್ತು. ಆ ತಕ್ಕ ಸಮಯದಲ್ಲಿ ಒಂದು ಅದ್ಭುತವನ್ನು ಮಾಡಿದರ. ಪ್ರೀತಿ ಉಳ್ಳ ದೇವ ಜನರೇ, ನೀವು ಸಹ ಅನೇಕ ವಿಷಯಗಳಿಗಾಗಿ ಕಾಯುತ್ತಿರಬಹುದು. ಈ ಕ್ರಿಸ್ಮಸ್ ದಿನಗಳಲ್ಲಿ ಇದು ನಿನ್ನ ಸಮಯ, ನಿನಗಾಗಿ ಕರ್ತನೊಂದು ಅದ್ಭುತ ಮಾಡುವಂಥ ಸಮಯ, ನಿನ್ನ ಬಿಡುಗಡೆಯನ್ನು ನೀನು ಹೊಂದಿಕೊಳ್ಳುವಂಥ ಸಮಯ. ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ ಸ್ತೋತ್ರ, ನೀನು ಭಯಪಡಬೇಡ, ನಿನ್ನ ವಿಜ್ಞಾಪನೆಯನ್ನು ಸ್ತೋತ್ರ ನಾನು ಕೇಳಿದ್ದೇನೆ. ಇವತ್ತು ನಿಮಗೆ ಯಾವ ಆಶೀರ್ವಾದ ಬೇಕು? ನಿಮಗೆ ಸ್ವಸ್ಥತೆ ಬೇಕಾ? ಕೆಲಸ ಬೇಕಾ? ಸ್ತೋತ್ರ, ಒಂದು ಯಶಸ್ಸು ಬೇಕಾ? ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಮಕ್ಕಳ ಭಾಗ್ಯ ಬೇಕಾ? ದೇವರನ್ನು ಬೇಡಿಕೊಳ್ಳ್ರಿ, ಕರ್ತನೆ ಈ ಕ್ರಿಸ್ಮಸ್ ದಿನದಲ್ಲಿ ನನಗೋಸ್ಕರವಾಗಿ ಒಂದು ಅದ್ಭುತವನ್ನು ಮಾಡ್ರಿ. ಹೇಗೆ ಈ ಕ್ರಿಸ್ಮಸ್ ದಿನದಲ್ಲಿ ಲೋಕದಲ್ಲಿ ಜನಿಸಿ ಬಂದು ಒಂದು ದೊಡ್ಡ ಅದ್ಭುತ ಸ್ವರೂಪನಾಗಿ ನೀವು ಬಂದು ಜನರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ರು, ನನ್ನ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ತಕ್ಕ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ತಕ್ಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಸ್ತೋತ್ರ, ನೀವು ಭಯಪಡಬೇಡ್ರಿ, ಕರ್ತನು ನಿಮ್ಮ ವಿಜ್ಞಾಪನೆಯನ್ನು ಆಲಿಸುವರು. ಒಂದು ಕುರುಬರಿಗೆ ಹೇಳಿದರು, ಸ್ತೋತ್ರ, ನೀವು ಹೆದರಬೇಡ್ರಿ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಜಕರಿಯನಿಗೆ ದೇವದೂತರು ಹೇಳಿದರು, ಭಯಪಡಬೇಡ, ನಿನ್ನ ವಿಜ್ಞಾಪನೆಗೆ ಸ್ತೋತ್ರ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ ದೇವದೂತನು ಮರಿಯಳನ್ನು ಸಂಧಿಸಿದಾಗ ಹೇಳಿದಂಥ ಒಂದು ಮಾತು ಏನು ಗೊತ್ತಾ? ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 30ನೆಯ ವಚನ. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ನೋಡ್ರಿ, ಇಲ್ಲಿ ಸಹ ಮರಿಯಳಿಗೆ ದೇವದೂತನು ಹೇಳುತ್ತಿದ್ದಾನೆ, ಮರಿಯಳೇ ನೀನು ಭಯಪಡಬೇಡ, ನಿನ್ನ ದೀನತೆಯನ್ನು ದೇವರು ನೆನಪು ಮಾಡಿಕೊಂಡಿದ್ದಾರೆ, ನೀನು ದೇವರ ದಯೆಯನ್ನು ಹೊಂದಲಿಕ್ಕಿದ್ದೀಯಾ, ನೀನು ಭಯಪಡಬೇಡ. ನೋಡ್ರಿ, ಯಾಕೆ ಭಯಪಡಬೇಡ ಎಂಬುದಾಗಿ ಮೊದಲನೇದಾಗಿ ದೇವದೂತನ ತಿಳಿಸಿದನಂತ ಹೇಳಿದ್ರೆ, ಸ್ತೋತ್ರ, ಈಗ ಯೌವನ ಪ್ರಾಯದ ಯುವತಿಯಾದ ಮರಿಯಳ ಬಳಿಯಲ್ಲಿ ಆ ಸುದ್ದಿಯನ್ನು ಹೇಳುವಾಗ ಸ್ತೋತ್ರ, ಇನ್ನು ಮರಿಯಳು ಕನ್ಯೆಯಾಗಿದ್ದಳು. ಅದಕ್ಕೆ ಹೇಳುತ್ತಾ ಇದ್ರೆ, ನೀನು ಭಯಪಡಬೇಡ, ನೀನು ರಕ್ಷಕನಿಗೆ ಒಂದು ಜನ್ಮ ಕೊಡಲಿಕ್ಕಿದ್ದೀಯಾ. ಸ್ತೋತ್ರ, ನೀ ಕನ್ನಿಕೆಯಾಗಿರಬಹುದು, ಪವಿತ್ರಾತ್ಮನು ನಿನ್ನ ಮೇಲೆ ನೆರಳು ಬರುವಾಗ ಸ್ತೋತ್ರ ದೇವ ಕುವರನು ನಿನ್ನ ಗರ್ಭದಲ್ಲಿ ಜನಿಸುವನೆಂಬುದಾಗಿ ದೇವರು ವಾಗ್ದಾನ ಮಾಡಿದರು. ನೋಡ್ರಿ, ಈಗ ಮರಿಯಳಿಗೆ ಭಯಪಡಲು ಅನೇಕ ಕಾರಣಗಳು
ಮಕ್ಕಳಿದ್ದವು, 1 ಕನ್ಯೆಯಾಗಿದ್ದಳು, 2 ಯೋಸೇಫನೊಂದಿಗೆ ಸ್ತೋತ್ರ ನಿಶ್ಚಿತಾರ್ಥವಾಗಿತ್ತು, 3 ಈಗ ಸಮಾಜ ಅವ್ರನ್ನ ತಪ್ಪಾಗಿ ತಿಳಿದುಕೊಳ್ಳಬಹುದು. ಈಗ ಜನರ ಹೇಗೆ ತೀರ್ಪು ಕೊಡ್ತಾರೆ ಗೊತ್ತಿಲ್ಲ, ಅದನ್ನು ಎದುರಿಸಬೇಕು. ಕನ್ಯೆಯಾಗಿ ಮಗುವಿಗೆ ಜನ್ಮ ಕೊಡುವುದು ಸಂಪೂರ್ಣವಾಗಿ ಅಸಾಧ್ಯತೆಯ ಮಾತು. ಅದನ್ನು ಜನರಿಗೆ ಹೇಳಿದರೂ ಕೂಡ ಅದನ್ನು ಜನರು ನಂಬುವುದಿಲ್ಲ. ಈ ಎಲ್ಲ ಭಯಗಳ ಕಾಡುವಾಗ ದೇವದೂತನು ಹೇಳುತ್ತಿದ್ದಾನೆ, ಮರಿಯಳೇ ನೀನು ಭಯಪಡಬೇಡ, ನಿನ್ನ ಮೇಲೆ ದೇವರ ದಯೆ ಇರುತ್ತದೆ, ನಿನ್ನ ಮೇಲೆ ದೇವರ ವಾಗ್ದಾನ ಇರುತ್ತದೆ. ಆ ದೇವರ ವಾಗ್ದಾನವನ್ನು ಮರಿಯಳು ಹಿಡಿದುಕೊಂಡ ನಂಬಿ ಮುಂದುವರೆದು ಸ್ತೋತ್ರ ರಕ್ಷಕನಾದ ಯೇಸು ಸ್ವಾಮಿಗೆ ಸ್ತೋತ್ರ ಜನ್ಮ ಕೊಟ್ಟರು. ಪ್ರೀತಿ ಉಳ್ಳ ದೇವ ಜನರೇ, ಜಗತ್ತಿನಲ್ಲಿ ನಮ್ಮ ಸುತ್ತಲೂ ಭಯಕ್ಕೆ ಸಾಕಷ್ಟು ಕಾರಣಗಳಿದೆ. ನಾವು ಭಯವನ್ನು ನಂಬಿಕೆಯಿಂದ ಜಯಿಸಬೇಕು. ಈ ವಾಗ್ದಾನವನ್ನು ಹೊಂದಿದಂಥ ಸ್ತೋತ್ರ ಯೇಸುವಿನ ತಾಯಿಯಾದ ಮರಿಯಳು ಎಷ್ಟೋ ಅವಮಾನಗಳು ಬಂದರೂ ಸರಿ ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಸ್ತೋತ್ರ ರಕ್ಷಕನಿಗೆ ಜನ್ಮವನ್ನು ಸ್ತೋತ್ರ ನೀಡಿದರು. ಪವಿತ್ರಾತ್ಮನಿಗೆ ವಿಧೇಯಳಾಗಿ ದಾಸಿಯಾಗಿ ತನ್ನನ್ನು ಅರ್ಪಿಸಿಕೊಂಡರು. ಪ್ರೀತಿ ಉಳ್ಳ ದೇವ ಜನರ, ಎಂಥ ಪರಿಸ್ಥಿತಿ ಬಂದರೂ ಸಹ ನೀವು ಸಹ ಅವಮಾನಕ್ಕೆ ಒಳಗಾಗದೆ, ನಿಂದೆಗೆ ಒಳಗಾಗದೆ ದೇವರ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಈ ಪ್ರಪಂಚದಲ್ಲಿ ದುಷ್ಟ ರೀತಿಗಳಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಹೋರಾಡಬೇಕಾಗಿದೆ. ನಾವು ಧೃತಿಗೆಡಬೇಕಾಗಿಲ್ಲ. ಈ ಪ್ರಪಂಚವನ್ನು, ಅದರಲ್ಲಿರುವ ಎಲ್ಲವನ್ನು ನಮಗಾಗಿ ಉಂಟು ಮಾಡಿರುವ ದೇವರ ನಮಗಿರುವಾಗ ನಾವು ಭಯಪಡುವುದಾಗಲಿ ಚಿಂತೆ ಮಾಡುವುದಾಗಲಿ ನಾವು ಮಾಡಬಾರದು. ಸ್ತೋತ್ರ ಮರಿಯಳು ದೇವದೂತನ ಮಾತುಗಳಿಂದ ಚಿಂತಾಭ್ರಾಂತವಾಗಿ ಭಯಪಡುವಂಥ ಒಂದು ಸ್ತೋತ್ರ ಕಾರ್ಯ ಇದ್ದರೂ ಕೂಡ ಮರಿಯಳು ಹೇಳುತ್ತಿದ್ದಾಳೆ, ನಿನ್ನ ಮಾತಿನಂತೆ ನನಗಾಗಲಿ. ದೇವರ ಮೇಲೆ ಒಂದು ಭರವಸೆ, ಆ ಭಯವನ್ನು ತೆಗೆದು ಹಾಕಿದಾಗ ದೇವರ ದಯೆ ಹೊಂದಿಕೊಳ್ಳುವಂಥ ಒಂದು ಅನುಭವ. ನೋಡ್ರಿ, ಈ ಜಕರೀಯನಿಗೆ ಅವನು ನಂಬಲಿಲ್ಲ, ಒಂದು ಅಪನಂಬಿಕೆ ಸಂಶಯಪಟ್ಟ ಸ್ನಾನಿಕನಾದ ಯೋಹಾನನ ಜನಿಸುವವರೆಗೂ ಸಹ ಅವನು ಮಾತನಾಡಲಿಕ್ಕೆ ಆಗಲೇ ಇಲ್ಲ. ನೋಡ್ರಿ, ಜಕರೀಯನ ಭಯವು ಅವನ ಅಪನಂಬಿಕೆಗೆ ಕಾರಣವಾಯಿತು, ಆದರೆ ಮರಿಯಳ ಭಯವು ನಂಬಿಕೆಗೆ ಕಾರಣವಾಯಿತು. ಸ್ತೋತ್ರ, ಹಲ್ಲೆಲೂಯಾ. ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ನಾವು ನಮ್ಮ ದೇವರನ್ನು ನಾವು ನಂಬಬೇಕು, ನಮ್ಮ ರಕ್ಷಕನಾದ ಕರ್ತನನ್ನು ನಂಬಬೇಕು. ಹಲ್ಲೆಲೂಯಾ. ಇವತ್ತು ಕೂಡ ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಭಯಪಡಬೇಡ, ನೀನು ಭಯಪಡಬೇಡ. ಸ್ತೋತ್ರ, ನೀವು ದೇವರ ದಯೆಯನ್ನು ಹೊಂದಲಿಕ್ಕಿದ್ದೀರಾ. ಯಾಕೆ? ರಕ್ಷಕನಾದ ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿ ಬಂದದ್ದು ಅವರು ನಮಗೆ ಕೃಪೆಯನ್ನು ತೋರಿಸಲಿಕ್ಕೆ, ಅವರು ನಮಗೆ ದಯೆಯನ್ನು ತೋರಿಸಲಿಕ್ಕೆ. ಆದುದರಿಂದ ಪ್ರೀತಿ ಉಳ್ಳ ದೇವ ಜನರೇ, ನೀವು ಭಯಪಡಬೇಡ್ರಿ. ನೋಡ್ರಿ, ಮೊದಲನೇದಾಗಿ ಕುರುಬರಿಗೆ ದೇವದೂತನು ಹೇಳಿದ ಏನಂತ ಹೇಳಿದ್ರಿ? ಹೆದರಬೇಡ್ರಿ, ಸ್ತೋತ್ರ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಎರಡನೇದಾಗಿ ಸ್ತೋತ್ರ, ಆ ಜಕರೀಯನಿಗೆ ದೇವದೂತರು ತಿಳಿಸಿದ ಮಾತು, ಭಯಪಡಬೇಡ, ನಿನ್ನ ವಿಜ್ಞಾಪನೆಯನ್ನು ದೇವರು ಕೇಳಿದ್ದಾರೆ. ಮೂರನೇದಾಗಿ ಸ್ತೋತ್ರ, ಯೇಸುವಿನ ತಾಯಿಯಾದ ಮರಿಯಳಿಗೆ ದೇವದೂತನು ಹೇಳುತ್ತಿದ್ದಾನೆ, ಮರಿಯಳೇ ನೀನು ಭಯಪಡಬೇಡ, ನೀನು ದೇವರ ದಯೆಯನ್ನು ಹೊಂದಿಕೊಂಡಿರುವೆ. ಕೊನೆಯದಾಗಿ ಸ್ತೋತ್ರ, ದೂತನು ಕನಸಿನಲ್ಲಿ ಯೋಸೇಫನಿಗೆ ಹೇಳುತ್ತಿದ್ದಾನೆ, ಅಂಜಬೇಡ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 19 ಮತ್ತು 20ನೇ ವಚನವನ್ನು ನೀವು ನೋಡ್ರಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನು ದೂತನು ಅವನ ಕನಸಿನಲ್ಲೇ ಕಾಣಿಸಿಕೊಂಡು, ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಇಲ್ಲಿ ದೂತನ ಕನಸಿನಲ್ಲಿ ಹೇಳುತ್ತಾ ಇದ್ದಾನೆ, ಭಯಪಡಬೇಡ ಯೋಸೇಫ, ಮರಿಯಳನ್ನು ನಿನ್ನ ಹೆಂಡತಿಯಾಗಿ ಸೇರಿಸಿಕೋ, ಏಕೆಂದರೆ ಅವಳು ಮೆಸ್ಸಿಯನಿಗೆ ಜನ್ಮ ಕೊಡಲಿಕ್ಕಿದ್ದಾಳೆ. ಅದು ದೇವರಿಂದ ನಡೆದಂಥ ಕಾರ್ಯ. ಸ್ತೋತ್ರ, ಪವಿತ್ರಾತ್ಮನ ನೆರಳು ಅವಳ ಮೇಲೆ ಬಿದ್ದಿರುವುದರಿಂದ ಸ್ತೋತ್ರ, ದೇವ ಕುಮಾರನಿಗೆ ಜನ್ಮವನ್ನು ಕೊಡಲಿಕ್ಕಿದ್ದಾರೆ. ಆದುದರಿಂದ ಸ್ತೋತ್ರ, ಅವಳನ್ನ ಬಗ್ಗೆ ನೀನು ಸಂಶಯ ಪಡಬೇಡ.
ಭಯಪಡಬೇಡ, ಅವಳು ನಿನಗೆ ವಿಶ್ವಾಸ ದ್ರೋಹ ಮಾಡಿಲ್ಲ, ನೀನು ಅವನು ಸೇರಿಸಿಕೋ, ಅಂಜಬೇಡ, ನೀನು ಭಯಪಡಬೇಡ ಎಂಬುದಾಗಿ ಹೇಳಿದಾಗ ಯೋಸೇಫನ್ನು ನಂಬಿ ವಿಧೇಯನಾದನು. ನೋಡ್ರಿ, ಅವನು ಗೊಂದಲಕ್ಕೆ ಸ್ಥಳವನ್ನು ಕೊಡಲಿಲ್ಲ. ಅವನು ದೇವರಿಗೆ ವಿಧೇಯನಾದ, ದೇವರ ಮಾರ್ಗದರ್ಶನ ಅನುಗುಣವಾಗಿ ಅಲ್ಲಿಂದ ದೇವರು ಅವನಿಗೆ ಏನೇನು ಹೇಳಿದ್ರು ಅದೆಲ್ಲವನ್ನ ರಕ್ಷಕನಾದ ಮೆಸ್ಸಿಯನ ಜನನಕ್ಕಾಗಿ ಸ್ತೋತ್ರ ತನ್ನನ್ನು ಅರ್ಪಿಸಿಕೊಂಡು ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭಿಸಿದ. ಯೋಸೇಫನಿಗೆ ಸಹ ದೂತನು ಹೇಳಿದಂಥ ಒಂದು ಕಾರ್ಯ, ಅಂಜಬೇಡ, ನೀನು ಧೈರ್ಯವಾಗಿರೋ, ದೇವರು ನಿಮ್ಮ ಭಯವನ್ನು ಹೋಗಲಾಡಿಸಲು ಸ್ತೋತ್ರ ಬಯಸುತ್ತಾರೆ. ನೋಡ್ರಿ, ಯೇಸು ಸ್ವಾಮಿ ಜನನದ ಮುಂಚೆ ಪ್ರತಿ ಸಾರಿ ದೇವದೂತರು ಬಂದಾಗ ತಿಳಿಸಿದಂಥ ಒಂದೇ ಒಂದು ಸಂದೇಶ, ಭಯಪಡಬೇಡ್ರಿ. ಸ್ತೋತ್ರ, ಈ ಕ್ರಿಸ್ಮಸ್ ಸೀಸನಲ್ಲಿ ಕೂಡ ನಿಮ್ಮ ಸುತ್ತಲೂ ಸಹ ಅನೇಕ ಭಯಪಡುವ ವಿಷಯಗಳು ಇರಬಹುದು. ಆದರೆ ಮರಿಯಳಿಗೆ, ಯೋಸೇಫನಿಗೆ, ಕುರುಬರಿಗೆ, ಜಕರೀಯನಿಗೆ ತಿಳಿಸಿದ ಹಾಗೆ ಇಂದು ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಭಯಪಡಬೇಡ್ರಿ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಈ ಕ್ರಿಸ್ಮಸ್ ದಿನದಲ್ಲಿ 3 ವಿಷಯಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. 1, ಚಿಂತಿಸಬೇಡ್ರಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಭಯಪಡಬೇಡ್ರಿ, ಯೇಸು ಸ್ವಾಮಿ ನಿಮ್ಮನ್ನು ಕಾಪಾಡ್ತಾರೆ. ಕಳವಳ ಪಡಬೇಡ್ರಿ, ಯೇಸು ಸ್ವಾಮಿ ನಿಮ್ಮ ಕರ ಹಿಡಿದು ನಿಮ್ಮನ್ನು ನಡೆಸುತ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಯಪಡಬೇಡ್ರಿ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆ. ಈ ಕ್ರಿಸ್ಮಸ್ ದಿನದಲ್ಲಿ ಸ್ತೋತ್ರ ಇರುವ ಸ್ಥಳದಲ್ಲಿ ಬಲಗೈ ಮೇಲಕ್ಕೆತ್ತಿ ಹೇಳ್ರೆ, ರಕ್ಷಕನು ನನಗಾಗಿ ಜನಿಸಿ ಬಂದದ್ದರಿಂದ ಸ್ತೋತ್ರ ನಾನು ಭಯಪಡುವುದಿಲ್ಲ. ರಕ್ಷಕನು ನನಗಾಗಿ ಜನಿಸಿ ಬಂದದ್ದರಿಂದ ನಾನು ಎಲ್ಲ ಸವಾಲುಗಳನ್ನು ಎದುರುಗೊಳ್ಳುತ್ತೇನೆ. ರಕ್ಷಕನು ಜನಿಸಿ ಬಂದದ್ದರಿಂದ ಆ ರಕ್ಷಕನಾದ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಜನಿಸುವುದಕ್ಕೆ ಸ್ಥಳವನ್ನು ಕೊಡುತ್ತೇನೆಂಬುದಾಗಿ ನಿಮ್ಮ ಜೀವಿತವನ್ನು ಅರ್ಪಿಸಿರಿ. ನಿಶ್ಚಯವಾಗಿ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ಕರ್ತನು ಇವತ್ತು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಹೆದರಬೇಡ್ರಿ, ಭಯಪಡಬೇಡ್ರಿ, ಅಂಜಬೇಡ್ರಿ. ಹಲ್ಲೆಲೂಯ. ಏಕೆಂದರೆ ರಕ್ಷಕನಾದ ಯೇಸು ಸ್ವಾಮಿ ಈ ಲೋಕದಲ್ಲಿ ಅವರು ಜನಿಸಿ ಬಂದದ್ದರಿಂದ ಆ ಎಲ್ಲ ಕಾರ್ಯಗಳನ್ನು ಅವರು, ಪಾಪ, ಶಾಪ, ನಮ್ಮ ಜೀವಿತದಲ್ಲಿ ಇದ್ದಂಥ ರೋಗ, ದಾರಿದ್ರ್ಯ ಅವೆಲ್ಲಗಳನ್ನು ನೀಗಿಸುವುದಕ್ಕಾಗಿ ಈ ಲೋಕಕ್ಕಾಗಿ ಬಂದರು. ಸ್ತೋತ್ರ, ಆ ಯೇಸು ಸ್ವಾಮಿಯನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಸ್ವಾಮಿ, ನೀನು ನನ್ನ ರಕ್ಷಕನು, ನೀನು ನನ್ನ ಒಡೆಯನು, ನನ್ನ ಜೀವಿತವನ್ನು ನೀವು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತವನ್ನು ಆಳ್ವಿಕೆ ಮಾಡುತ್ತಾರೆ. ಒಂದು ನಿಮಿಷ ಇರುವ ಸ್ಥಳದಲ್ಲಿ ಹಲ್ಲೆಲೂಯ ಸ್ತೋತ್ರ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಕ್ರಿಸ್ಮಸ್ ದಿನದಲ್ಲಿ ಒಂದು ವಿಶೇಷವಾದ ಆಶೀರ್ವಾದ, ಇದುವರೆಗೂ ನೀನು ನೋಡದ ಒಂದು ವಿಶೇಷವಾದ ಆಶೀರ್ವಾದ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಕರ್ತನು ಸ್ತೋತ್ರ ಸುರಿಯ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯ. ರಕ್ಷಕನಾದ ಯೇಸು ಕ್ರಿಸ್ತನ ಅವರು ಜನಿಸಿದ್ದರಿಂದ ನಿನ್ನ ಎಲ್ಲ ಭಯವು ನೀಗಿ ಹೋಗುತ್ತೆ. ಎಲ್ಲ ಮಂತ್ರದ ಶಕ್ತಿಗಳು ನಿನ್ನ ಕುಟುಂಬವನ್ನು ಬಿಟ್ಟು ನೀಗಿ ಹೋಗುತ್ತೆ. ಸ್ತೋತ್ರ, ಎಲ್ಲ ಕಣ್ಣಿಗೆ ಕಾಣದ ಶಕ್ತಿಗಳು ನಿನ್ನನ್ನು ಬಿಟ್ಟು ನೀಗಿ ಹೋಗುತ್ತೆ. ಏಕೆಂದರೆ ರಕ್ಷಕನಾದ ಯೇಸು ಕ್ರಿಸ್ತನ ಅವರು ಜನಿಸಿ ಬಂದದ್ದರಿಂದ ನಾವು ಭಯಪಡಬಾರದು. ಇವತ್ತು ಯಾವುದು ನಿಮ್ಮನ್ನು ಭಯಪಡಿಸ್ತಾ ಇದೆ ಎಲ್ಲವನ್ನ ದೇವ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಬಂದರೆ, ದೇವರ ಪಾದದಲ್ಲಿ ತೆಗೆದುಕೊಂಡು ಬಂದರೆ, ಕರ್ತನೇ ಇಂಥ ಸಂಗತಿಗಳು ಸ್ವಾಮಿ ಎಲ್ಲ ನನ್ನನ್ನು ಭಯಪಡಿಸ್ತಿದೆ ಸ್ವಾಮಿ, ಆದರೆ ನೀವು ಹೇಳಿದ್ದೀರಪ್ಪ ಭಯಪಡಬೇಡ್ರಿ ಎಂಬುದಾಗಿ ಆ ಕುರುಬರಿಗೆ ತಿಳಿಸಿದ ಹಾಗೆ, ಮರಿಯಳಿಗೆ ತಿಳಿಸಿದ ಹಾಗೆ, ಯೋಸೇಫನಿಗೆ ತಿಳಿಸಿದ ಹಾಗೆ, ಜಕರೀಯನಿಗೆ ತಿಳಿಸಿದ ಹಾಗೆ ಇವತ್ತು ನಮ್ಮೊಡನೆ ನೀವು ತಿಳಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆ ರಾಜ, ನಿಮಗೆ ವಂದನೆ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮೊಡನೆ ನೀವು ಸ್ವಾಮಿ ಅಪ್ಪ ದೇವರೇ ಸ್ತೋತ್ರ, ನಿಮ್ಮ ವಚನಗಳ ಮೂಲಕ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೆದರಬೇಡ್ರಿ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿದ್ದಾನೆಂಬುದಾಗಿ ಕರ್ತನೆ ಅನೇಕ ಭಕ್ತರಿಗೆ ಕೂಡ ನೀವು ಅದೇ ಮಾತನ್ನು ಹೇಳಿದ್ರೆ, ಇವತ್ತು ನಮಗೆ ಸಹ ಅದೇ ಮಾತನ್ನು ಹೇಳಿದ್ದೀರಾ. ಸ್ತೋತ್ರ ಏಸಪ್ಪ, ನೀವು ಈ ಲೋಕದಲ್ಲಿ ಜನಿಸಿ ಬಂದದ್ದರಿಂದ ನಮ್ಮ ಜೀವಿತದಲ್ಲಿ ಸ್ತೋತ್ರ ಒಂದು ಬೆಳಕು ಬಂತಪ್ಪ, ನಮ್ಮ ಜೀವಿತಕ್ಕೆ ಒಂದು
ಒಂದು ರಕ್ಷಣೆ ಬಂತ, ನಮ್ಮ ಜೀವಿತಕ್ಕೆ ಒಂದು ಬಿಡುಗಡೆ ಬಂತ. ಅದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ ಅಪ್ಪ. ಓ ಸ್ತೋತ್ರಪ್ಪ, ಈ ಕ್ರಿಸ್ಮಸ್ ದಿನವೇ ಒಂದು ಬೆಳಕಿನ ಹಬ್ಬಪ್ಪ. ಆ ಬೆಳಕು ನಮ್ಮ ಮನೆಗಳಲ್ಲಿ ಸ್ವಾಮಿ ಓ ಸ್ತೋತ್ರಪ್ಪ ಹರಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಈ ಕ್ರಿಸ್ಮಸ್ ದಿನದಲ್ಲಿ ಎಲ್ಲ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಕುಟುಂಬಗಳನ್ನು ದೇವರೇ ನೀವು ಬ್ಲೆಸ್ ಮಾಡ್ರಿ. ಹಾಲೆಲೂಯ. ನಿನ್ನ ಮಕ್ಕಳು ಹಾದು ಹೋಗುವಂಥ ಪರಿಸ್ಥಿತಿಗಳನ್ನು ನೀವು ಸ್ವಾಮಿ ತಿಳಿದವರಾಗಿದ್ದೀರಾ. ಈ ಕ್ರಿಸ್ಮಸ್ ದಿನದಲ್ಲಿ ಒಂದು ಅದ್ಭುತ ನಡೆಯಲಪ್ಪ. ನಿಮ್ಮ ಹೆಸರು ಅದ್ಭುತ ಸ್ವರೂಪನ. ನಿನ್ನ ನಾಮದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಸಂಭವಿಸಲಿ ಸ್ವಾಮಿ. ಅವರ ಜೀವಿತದಲ್ಲಿ ಕಾಣಲ್ಪಡುವಂಥ ದುಃಖದ ಅನುಭವಗಳು ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳಿಗೋಸ್ಕರವಾಗಿ ಈ ಕ್ಷಣವೇ ಪರಲೋಕ ತೆರೆಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಜನರನ್ನಪ್ಪ ಕ್ರಿಸ್ಮಸ್ ದಿನದಲ್ಲಿ ಒಂದು ವಿಶೇಷವಾದ ಒಂದು ಬ್ಲೆಸ್ಸಿಂಗಿಂದ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ ಸ್ವಾಮಿ. ನಿಮಗೆ ಸ್ತೋತ್ರಪ್ಪ ಕರ್ತನೆ. ಅಪ್ಪ ಈ ಕ್ರಿಸ್ಮಸ್ ದಿನದಲ್ಲಿ ಅಪ್ಪ ಓ ಸ್ತೋತ್ರ ಕರ್ತನೆ, ಒಂದೊಂದು ಕುಟುಂಬವನ್ನು ನೀವು ಆಳ್ವಿಕೆ ಮಾಡಿರಿ, ಒಂದೊಂದು ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡ್ರಪ್ಪ. ಓ ಸ್ತೋತ್ರ, ನೀವು ಹಾಗೆ ಮಾಡುವುದಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಇನ್ನೊಂದು ಸಾರಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ಮಸ್ ಹಬ್ಬದ ದಿನದಲ್ಲಿ ಕರ್ತನ ಕೃಪೆ ದಯೆ ಇನ್ನೂ ಹೆಚ್ಚಾಗಿ ನಿಮಗೆ ಉಂಟಾಗಲಿ. ಕರ್ತನು ನಿಮ್ಮನ್ನು ಉದ್ಧರಿಸಿ ಉನ್ನತಗೊಳಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ನನ್ನ ಶುಭಾಶಯಗಳು. ಈ ಸೇವೆಯನ್ನು ಪ್ರೀತಿಸಿ ಈ ಸೇವೆಗಾಗಿ ಪ್ರಾರ್ಥಿಸುವ ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಸಹ ಪ್ರಾರ್ಥಿಸುತ್ತಾ ಇದ್ದೇನೆ. ಕರ್ತನು ಈ ಹಬ್ಬದ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡಲಿ. ಕರ್ತನು ನಿಮ್ಮನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.